ಎಲ್ರಿಗೂ ನಮಸ್ಕಾರ. ಈ ಕ್ಷೇತ್ರ ಇದೆಲ್ಲ ತುಂಬ ಪ್ರಸಿದ್ಧವಾಗಿರೋದು. ಅಂದರೆ ಕರ್ನಾಟಕದಲ್ಲಿ ತುಂಬ ವಿರಳ ಏಕಶಿಲಾ ಇದರಲ್ಲಿ ಆಂಜನೇಯ ಸ್ವಾಮಿ ವಿಗ್ರಹ ಕೆತ್ತಿರೋದು. ಸೊ ಇದು ಗಟ್ಟಿತನಕ್ಕೆ ಸಾಕ್ಷಿ. ಸೊ ಇಂಥ ಇದರಲ್ಲಿ ಕಾಕತಾಳೀಯ ಅಂತ ಹೇಳ್ಬೋದು, ಅಷ್ಟೇ ಗಟ್ಟಿಯಾದ ಕಥೆಯನ್ನು ಜಡೇಶ್ ಅವರು ಮಾಡಿದ್ದಾರೆ. ಮತ್ತು ತಂದೆ ಮಗಳ ಕತೆ, ತಂದೆ ಮಗ ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಇದೆಲ್ಲ ನೋಡಿದಾಗ ತುಂಬಾ ಚೆನ್ನಾಗಾಗುತ್ತೆ. ಮತ್ತು ಜಡೇಶ್ ಅವ್ರ ಬಗ್ಗೆ ನನಗೆ ತುಂಬ ಒಲವು. ಯಾಕಂದರೆ ಯಾವಾಗಲೂ ನಾವು ಕಥೆಗಾರರ ಬಗ್ಗೆ ಮಾತಾಡ್ತಾ ಇರ್ತೀವಿ. ಒಬ್ಬ ವ್ಯಕ್ತಿ 15 ಅವರ್ ಮಲಗ್ತಾನೆ, ಇನ್ನು ಉಳಿದ ಒಂದು ಸ್ವಲ್ಪ 5 ಅವರ್ ಎತ್ತಿರ್ತಾನೆ ಅನ್ನೋದು ಜೆಂಟ್ಲ್ಮೆನ್ ಮಾಡಿದಾಗ ಹೆಂಗೆ ಮಾಡ್ತಾರೆ ಈ ಕಥೆ ಅಂದ್ಕೊಂಡು ಬರ್ಸಿದ್ರು. ಆಮೇಲೆ ಒಬ್ಬ PT ಟೀಚರ್ ಸೋಂಬೇರಿ ಇರ್ತಾನೆ ಅನ್ನೋದನ್ನು ಗುರು ಶಿಷ್ಯರು ಮಾಡಿದ್ರು. ಆಮೇಲೆ ಕಾಟೇರ ಬಗ್ಗೆ ಹೇಳಬೇಕಾಗಿಲ್ಲ, ನಿಮಗೆ ಗೊತ್ತಿದೆ. ಸೊ ಈ ಥರದ ಗಟ್ಟಿ ಕಥೆಗಳನ್ನ ಜಡೇಶ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅವ್ರಗಳ ಜೊತೆ ನಾವು ಅವರು ಒಬ್ಬ ರೈಟರ್ ಆಗಿ ನಮ್ಮಗಳ ಜೊತೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮದು ತುಂಬ ಒಳ್ಳೆಯ ಜರ್ನಿ. ಮತ್ತು ಯಾವಾಗಲೂ ಮಗಳು ಅನ್ನೋದು ಬಂಗಾರ, ಅದನ್ನು ಬೆಳ್ಳಿ ತೆಗೆ ಕೊಡ್ತಾ ಇರೋದು ದುನಿಯಾ ವಿಜಿ. ಸೊ ದುನಿಯಾ ವಿಜಿ ದೊಡ್ಡದೇನಲ್ಲ, ನಾನು ತಾನೇ ಕುತ್ಕೊಂಡು ಕತೆ ಮಾಡೋದು. ಜೈನ ಮಗ ಕತೆ ಬರೆದಿದ್ದಾನೆ, ಸಲಗ ಬರೆದಿದ್ದಾರೆ, ಭೀಮಾ ಬರೆದಿದ್ದಾರೆ. ಮಗಳಿಗೆ ಕತೆ ಮಾಡೋದೇನು ದೊಡ್ಡದಿರಲಿಲ್ಲ. ಆದರೆ ಜಡೇಶ್ ಅವರ ಕತೆ ಹೇಳಿದಾಗ ಅದು ಎಷ್ಟು ಚೆನ್ನಾಗಿ ಅವರು ಒಂದೇ ಸಿಟ್ಟಿಂಗಲ್ಲೇ ಓಕೆ ಮಾಡಿದ್ರು. ಇಲ್ಲಮ್ಮ ಮಾಡೋಣಮ್ಮ ಅಂದರು. ಮತ್ತು ಮಾಡೋಣಮ್ಮ ಅಂದ ತಕ್ಷಣ ಸೋಮವಾರ ಕೇಳಿಬಿಟ್ಟು ಮಂಗಳವಾರ ಮಗಳನ್ನ ಕಳಿಸ್ಲಿಲ್ಲ. ಅವರಿಗೆ ಜಿಮ್ಮಿಂದ ಹಿಡಿದು ವಾಕಿಂಗಿಂದ ಹಿಡಿದು ಹೆಂಗೆ ಇರಬೇಕು, ಹೀಗೆ ಪರ್ಫಾರ್ಮೆನ್ಸ್ ಏನು ಅನ್ನೋದನ್ನ ಅಷ್ಟು ತಾಲೀಮು ಮಾಡಿ ಕಳಿಸೋದು. ಮತ್ತು ಸತ್ಯಪ್ರಕಾಶ್ ಸರ್ ಬಗ್ಗೆ ಈ ರಾಜಾಜಿನಗರದಲ್ಲಿ ಯಾರು ಬೇಕಾದ್ರೂ ಹೇಳ್ತಾರೆ, ಸಾರಥಿ ಪ್ರೊಡ್ಯೂಸರ್ ಅಂದರೆ ಹೌದು ಅಂತ. ಮಗನ್ನ ಸೂರಜ್ ಗೌಡ್ರನ್ನ ಜೊತೆ ಕರ್ಕೊಂಡು ಜರ್ನಿ ಮಾಡ್ತಾ ಇರ್ತಾರೆ. ಮತ್ತು ಸ್ವಾಮಿ ಅವ್ರ ಬಗ್ಗೆ ಹೇಳ್ಬೇಕಾಗಿಲ್ಲ. ಹರ್ಷ ಅವ್ರ ಸಿನಿಮಾ ಅಂತ ಹೇಳಿದಾಗ ಅಷ್ಟು ರಿಚ್ನೆಸ್ ಇರುತ್ತೆ. KM ಪ್ರಕಾಶ್ ಅವರು ಒಳ್ಳೆ ಟೀಮ್ ಸೇರಿದೆ ಗೇಮ್. ಸೊ ದುನಿಯಾ ವಿಜಯ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಒಂದು ಒಳ್ಳೆ ಪಾತ್ರ ತನ್ನ ಮಗಳ ಮೂಲಕ ಮಾಡಿಸ್ತಾ ಇರೋದು ಅಷ್ಟು ಅಚ್ಚುಕಟ್ಟಾಗಿ ಮಾಡಿರೋ ಜಡೇಶ್ ಅವ್ರಿಗೆ, ಅದಕ್ಕೆ ಬಂಡವಾಳ ಹೂಡ್ತಾ ಇರೋ ಸೂರಜ್ ಗೌಡ್ರಿಗೆ ಮತ್ತು ಸತ್ಯಪ್ರಕಾಶ್ ಅವ್ರಿಗೆ ಎಲ್ರಿಗೂ ಒಳ್ಳೇದಾಗಲಿ. ನಿಮ್ಮ ಸಪೋರ್ಟು ಇಡೀ ಟೀಮ್ ಮೇಲೆ ಇರಲಿ. ಮತ್ತು ನರಸಿಂಹಣ್ಣನಿಗೆ ಥ್ಯಾಂಕ್ ಯು. ಮತ್ತು ಶಿಶಿರ್ ಅವ್ರಿಗೆ ನಾನು ಬರ್ತಾ ಇರ್ತೀನಿ ಯಾವಾಗಲೂ. ವಿಜಿ ತನ್ನ ಮಗಳಿಗೆ ಯಾವಾಗ ಹೇಳ್ತಾ ಇರ್ತೀನಿ, ಶಿಶಿರ ಅಂತ ಹೋಗಲ್ಲ, ಎಲ್ಲಮ್ಮ ನಿನ್ನ ಬಾಯ್ ಫ್ರೆಂಡು ಅಂತಾನೆ ಹೋಗ್ತಿರ್ತಾರೆ. ಸೊ ಅದೊಂದು ಹೆಲ್ತಿ ಇದಿರುತ್ತೆ. ನಾನು ಹೀರೋ, ಇವಳು ಮಗಳು ಅನ್ನೋದೇನು ಇದೆ. ಏನೊಬ್ಬ ನಟಿಯಮ್ಮ ನನ್ನನ್ನು ಮೀರ್ಸ್ ಮಾಡಬೇಕು ಅನ್ನೋದು ಅವ್ರು ಯಾವಾಗ ಹೇಳ್ತಿರ್ತಾರೆ. ತುಂಬ ಖುಷಿಯಾಗಿದೆ. ಒಂದು ಒಳ್ಳೆ ಆ್ಯಂಬಿಯನ್ಸ್ ಇದೆ, ಒಳ್ಳೆ ಕ್ಷೇತ್ರದಲ್ಲಿ ಪೂಜೆ ಆಗಿದೆ. ಸೊ ನಿಮ್ಮೆಲ್ಲರ ಆಶೀರ್ವಾದ ಇದ್ದರೆ ಖಂಡಿತವಾಗ್ಲೂ ಇದು ಒಳ್ಳೆಯ ಚಿತ್ರ ಆಗುತ್ತೆ. ಮತ್ತು ಭಾಷೆ ಕೋಲಾರ ಭಾಗದ್ದಾಗಿರುತ್ತೆ. ಸೊ ಅದು ನನಗೊಂಥರ ಖುಷಿಯಾಯಿತು. ಇದು ತುಂಬ ಚೇಂಜಸ್ ಇರಲ್ಲ, ಬಟ್ ಎಲ್ಲದಕ್ಕೂ ಬಹುವಚನ ಉಪಯೋಗಿಸ್ತಾರೆ. ಹಣ್ಣುಗಳು, ಮಾವಿನ ಮರಗಳು, ಎಣ್ಣೆಗಳು, ಈ ಥರ ಪದ ಇದಿರುತ್ತೆ. ಗಟ್ಟಿ ಕತೆ. ಕಾಟೇರ ನಂತರ ಜಡೇಶ್ ಅವರು ಕೆನ್ನಿಟ್ಟು ಬರ್ತಿರೋಂಥ ಕತೆ ತುಂಬ ಚೆನ್ನಾಗಾಗುತ್ತೆ ಅನ್ನೋ ನಂಬಿಕೆ ಇದೆ. ನಿಮ್ಮ ಆಶೀರ್ವಾದ. ಥ್ಯಾಂಕ್ ಯು. ಆಸ್ತಿ ಸರ್, ಒಂದು ಒಳ್ಳೆ ಪೀರಿಯಡ್ ಅಲ್ಲಿ ಇದ್ದೀರಾ ನೀವು. ಅಂದ್ರೆ ನೀವು ಹಾಕೋ ಕಾಯಿನು ಚಾಲ್ತಿಗೆ ಬರುತ್ತೆ. ಅಂದ್ರೆ ನಿಮ್ಮ ಡೈಲಾಗ್ಸ್ಗಳು, ಸ್ಪೆಷಲಿ ಈ ಒನ್ ಲೈನರ್ಸ್ಗಳು, ಹೀರೋಯಿಸಮ್ ಡೈಲಾಗ್ಸ್ಗಳು ಜಾಸ್ತಿ ಇರುತ್ತೆ. ಇದರಲ್ಲೂ ಎಕ್ಸ್ಪೆಕ್ಟ್ ಮಾಡ್ಬೋದಾ ಆ ಡೈಲಾಗ್ಗಳನ್ನ? ಖಂಡಿತ. ನನಗೆ ಇಬ್ಬರು ರೈಟರ್ ಸಿಕ್ಕಿದ್ದಾರೆ. ಜಡೇಶು ಬರ್ತಿದ್ದಾರೆ, ಮತ್ತು ವಿಜಿ ಸುಮ್ಮನೆ ಇರಲ್ಲ. ಈಗ ನಾನು ಡೈಲಾಗ್ ಶೀಟ್ ಕೊಟ್ಟಿದ ತಕ್ಷಣ ಅದರಲ್ಲಿ ಏನು ಯಾವುದಕ್ಕೆ ಏನು ಕಾರ್ನರ್ಸ್ ಕೊಡಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತು. ನಿಮ್ಗೆ ಗೊತ್ತಿಲ್ಲ, ಆಲ್ಮೋಸ್ಟ್ ಜಂಗ್ಲಿ ಡೈಲಾಗ್ಸು ದುನಿಯಾ ವಿಜಿನೇ ಬರ್ತಿದ್ದಿತ್ತು. ಸೂರ್ಯ ಅವರು ಅಷ್ಟೊಂದು ಸ್ವಾತಂತ್ರ್ಯ ಕೊಡೋರು, ನೀನೇನು ಹೇಳಿದಲ್ಲ ಅದನ್ನು ಹೇಳೋ ಅನ್ನೋದು. ಸೊ ದುನಿಯಾ ಕೂಡ ಅವ್ರು ಕೆಲಸ ಮಾಡಿದ್ರು. ಸೊ ಅದು ನನಗೂ ಡೈಲಾಗ್ ರೈಟರಾಗಿ ಅವ್ರ ಜೊತೆ ಕೆಲಸ ಮಾಡಿದ್ದು ಒಂದು ಎಕ್ಸ್ಪೀರಿಯನ್ಸ್. ಒನ್ಲೈನರ್ಸ್ ಇದ್ದೇ ಇರುತ್ತೆ.